ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ ಆತನನ್ನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣದ ಬಳಿಕ ಆತ ಅನೇಕ ಸ್ಥಳಗಳನ್ನು ನಿರಂತರವಾಗಿ ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ದ. 10 ದಿನಗಳಿಂದ ಈ ರಾಜೀವ್ ಗೌಡ ನಾಪತ್ತೆಯಾಗಿದ್ದ. ಪೌರಾಯುಕ್ತೆ ಅಮೃತಾ ಗೌಡಗೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದ. ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ವಿಚಾರದಲ್ಲಿ ಆತ ಅಶ್ಲೀಲವಾಗಿ ಪದಪ್ರಯೋಗ ಮಾಡಿದ್ದ ಮಾತ್ರವಲ್ಲದೆ ಒಬ್ಬ ಹೆಣ್ಣು ಮಗಳು ಅನ್ನೋದನ್ನು ನೋಡದೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತನಾಡಿದ್ದ. ಸೊ ಹೀಗಾಗಿ ಆತನ ವಿರುದ್ಧ ಅಮೃತಾ ಗೌಡ ದೂರನ್ನು ಸಲ್ಲಿಕೆ ಮಾಡಿದ್ರು. ಆತ ಈ ಹಿಂದೆ ಕಾಂಗ್ರೆಸ್ ಮುಖಂಡ ಆಗಿದ್ದ. ಘಟನೆ ನಡೆದಾಗ ಕಾಂಗ್ರೆಸ್ ಮುಖಂಡ ಆಗಿದ್ದ. ಯಾವಾಗ ಈ ಘಟನೆ ನಡೀತೋ ಆಡಿಯೋ ವೈರಲ್ ಆಯಿತು. ಆನಂತರದಲ್ಲಿ ರಾಜೀವ್ ಗೌಡನನ್ನು ಪಕ್ಷದಿಂದ ಅಮಾನತು ಮಾಡಲಾಯಿತು, ಪಕ್ಷದಿಂದ ಕಿತ್ತೆಸೆಯಲಾಯಿತು. ಆತನ ಶೋಧಕ್ಕಾಗಿ ಪೊಲೀಸರು ಹಿಂದೆ ಬಿದ್ದಿದ್ರು. ಆತ ಮಂಗಳೂರು, ಉಡುಪಿ ಅಥವಾ ಗೋವಾ ಅಥವಾ ಮಹಾರಾಷ್ಟ್ರ ಅಥವಾ ಕೇರಳ ಹೀಗೆ ಅನೇಕ ಸ್ಥಳಗಳನ್ನು ಬದಲಾಯಿಸ್ತಾ ಹೋಗ್ತಾ ಇದ್ದ. ಕೊನೆಗೂ ಈಗ ಕೇರಳದ ಗಡಿಯಲ್ಲಿ ಆತ ಅರೆಸ್ಟ್ ಆಗಿದ್ದಾನೆ.